ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪರಿಷ್ಕರಣೆ ಮಾಡಿದೆ ಸರ್ಕಾರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ಪರಿಷ್ಕರಣೆ ಆಗ್ತಾ ಇದೆ. ನೋಡಿ, 1,30,00,000 ಗೃಹಲಕ್ಷ್ಮಿಯರು ನೋಂದಣಿ ಆಗಿದ್ರು. 3,89,000 ಗೃಹಲಕ್ಷ್ಮಿಯರಿಗೆ ಇಲಾಖೆಯಿಂದ ಈಗ ಬಿಗ್ ಶಾಕ್. 1,94,000 ಮಂದಿ ಐಟಿ ಜಿಎಸ್ಟಿ ಪಾವತಿಸುವವರಾಗಿದ್ದಾರೆ. 1,95,000 ಮಂದಿ ಮೃತರಾಗಿದ್ದಾರೆ. ಅಂದ್ರೆ ಮೃತರ ಖಾತೆಗೆ ಹಣ ವರ್ಗಾವಣೆ ಆಗಿದೆ. ಅದನ್ನು ಕೂಡ ಈಗ ಸರ್ಕಾರ ಸ್ಥಗಿತಗೊಳಿಸಿದೆ. ಒಟ್ಟು 3,89,000 ಖಾತೆಗಳಿಗೆ ಹಣ ವರ್ಗಾವಣೆ ಬಂದಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಪರಿಷ್ಕರಣೆಯನ್ನ ಹೊರಡಿಸಿರುವುದು. ಈಗ ಗೃಹಲಕ್ಷ್ಮಿ ಹಣವನ್ನ ಪ್ರತಿ ತಿಂಗಳು ಕೂಡ 2,000 ಗೃಹಲಕ್ಷ್ಮಿಯರಿಗೆ ತಲುಪಿಸುವಂತಹ ಕೆಲಸ ಸರ್ಕಾರದಿಂದ ಆಗ್ತಾ ಇತ್ತು. ಗ್ಯಾರಂಟಿ ಯೋಜನೆಯಲ್ಲಿ ಒಂದು. ಆದ್ರೆ ಇದನ್ನ ಕೆಲವರು ಅಕ್ರಮವಾಗಿ ಪಡಿತಾ ಇದ್ದಾರೆ ಎನ್ನುವಂತಹ ಆರೋಪ ಇತ್ತು. ಮಾರ್ಚ್ನಲ್ಲೇ 3,89,000 ಅನರ್ಹ ಫಲಾನುಭವಿಗಳನ್ನ ಪತ್ತೆ ಮಾಡಲಾಯಿತು. ಇಲಾಖೆಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿದ ಬಳಿಕ ಪರಿಷ್ಕರಣೆ ಆಯಿತು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅಧಿಕ ಅನರ್ಹ ಫಲಾನುಭವಿಗಳಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲೇ 47,871 ಅನರ್ಹರು ಪತ್ತೆಯಾಗಿದ್ದಾರೆ. ತಾಂತ್ರಿಕ ಲೋಪ ತಡೆಯೋದಕ್ಕೆ ಶೀಘ್ರದಲ್ಲೇ ಬಯೋಮೆಟ್ರಿಕ್ ಅನ್ನ ಕೂಡ ಜಾರಿ ಮಾಡುವಂತಹ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ. ನಾವು ಗಮನಿಸ್ತಾ ಇರುವ ಹಾಗೆ ಕೆಲವೊಂದು ಕಡೆಗಳಲ್ಲಿ ಗೃಹಲಕ್ಷ್ಮಿಯರು ಕೆಲವು ಆರೋಪಗಳನ್ನ ಮಾಡ್ತಾ ಇದ್ರು, ಸರ್ಕಾರದಿಂದ ಹಣ ಸರಿಯಾಗಿ ಬರ್ತಾ ಇಲ್ಲ ಅಂತ. ಅದಕ್ಕೆ ಸರ್ಕಾರ ಇಲ್ಲ, ಕೆಲ ಅನರ್ಹರು ಇದನ್ನ ಪಡೀತಾ ಇದ್ದಾರೆ, ಹೀಗಾಗಿ ಅದನ್ನ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ತಾ ಇತ್ತು. ಈಗ ಪರಿಷ್ಕರಣೆ ಆಗಿದೆ. ಎಷ್ಟು ಜನ ಕೈ ಬಿಟ್ಟಿದ್ದಾರೆ, ಎಷ್ಟು ಜನ ಅನರ್ಹರನ್ನ ಗುರುತಿಸಿದೆ ಸರ್ಕಾರ? ಲಕ್ಷ್ಮೀ ನರಸಿಂಹ. ಮಧುನಾಗರಾಜ್, ರಾಜ್ಯ ಸರ್ಕಾರದ ಮಹತ್ವದ ಜನಪ್ರಿಯ ಯೋಜನೆಗಳಲ್ಲಿ ಒಂದಾದಂತಹ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ರಾಜ್ಯದಾದ್ಯಂತ 1,30,00,000 ಮಹಿಳೆಯರು ನೋಂದಣಿಯಾಗಿದ್ದಾರೆ. ಅಂದ್ರೆ 1,30,00,000 ಗೃಹಲಕ್ಷ್ಮಿಯರಿದ್ದಾರೆ. ಸೊ ಈ ಒಂದು ಯೋಜನೆ ಜಾರಿಯಾದ ನಂತರ ಸಾಕಷ್ಟು ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ಆಗ್ರಹ ವ್ಯಕ್ತವಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಲರ್ಟ್ ಆಗಿತ್ತು. ಏನಂತಂದ್ರೆ ಯಾರ್ಯಾರು ಅನರ್ಹರಿದ್ದಾರೆ ಇವರನ್ನ ಪರಿಷ್ಕರಣೆ ಮಾಡಿದ್ರೆ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಇದು ಉಳಿತಾಯ ಆಗುತ್ತೆ, ಮತ್ತೆ ಯೋಜನೆ ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಾರ್ಚ್ ತಿಂಗಳಲ್ಲಿ ಈ ಒಂದು ಪರಿಷ್ಕರಣೆ ಆಗಿರ್ತಕ್ಕಂಥದ್ದು ಬೃಹತ್ ಪರಿಷ್ಕರಣೆ ಅಂತ ಹೇಳ್ಬೋದು. ಒಂದು ಆಪರೇಷನ್ ಗೃಹಲಕ್ಷ್ಮಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 1,30,00,000 ಗೃಹಲಕ್ಷ್ಮಿಯರ ಪೈಕಿ ಈಗಾಗಲೇ ಏನು 3,89,000 ಗೃಹಲಕ್ಷ್ಮಿಯರನ್ನ ಕೈ ಬಿಡಲಾಗಿದೆ. ಇದಕ್ಕೆ ರೀಸನ್ ಏನು ಅಂತಂದ್ರೆ ಇಲಾಖೆ ಮಾಹಿತಿ ಪ್ರಕಾರ ಡಿಲೇಟ್ ಮಾಡಿರ್ತಕ್ಕಂಥದ್ದಲ್ಲ, ಇದನ್ನ ಇತರ ಇಲಾಖೆಗಳಿಂದ ಮಾಹಿತಿ ಪಡೆದು ಯಾರ್ಯಾರು ಮೃತರಾಗಿದ್ದಾರೆ ಮತ್ತು ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ GST ಅನ್ನ ಕಟ್ತಾ ಇದ್ದಾರೆ ಅಂತವರುಗಳು ಈ ಯೋಜನೆಯನ್ನ ಪಡೆಯೋದಕ್ಕೆ ಅನರ್ಹರು. ಹೀಗಾಗಿ ಈ ಯೋಜನೆಯಿಂದ ಅವರನ್ನ ಕೈ ಬಿಡಲಾಗಿದೆ. ಅವರಿಗೆ ಏನು ಟ್ರಾನ್ಸ್ಫರ್ ಆಗ್ತಾ ಇತ್ತು ಇದುವರೆಗೂ ಪ್ರತಿ ಅಕೌಂಟ್ಗೆ 2,000 ರೂಪಾಯಿಗಳನ್ನ ಬಂದ್ ಮಾಡಲಾಗಿದೆ. ಅಂದ್ರೆ ಇದನ್ನ ವೈಜ್ಞಾನಿಕವಾಗಿ ಸರಿಯಾದ ಮಾಹಿತಿ ಕಲೆ ಆಗಿದ್ದ ಬಳಿಕವೇ ಈ ಒಂದು 3,89,000 ಕೈ ಬಿಡಲಾಗಿದ್ದು ಯಾವುದೇ ರೀತಿಯ ಲೋಪ ಆಗಿಲ್ಲ ಅಂತಕ್ಕಂಥ ಮಾತಿನ ಕೊಡಿ ಮತ್ತೆ ನಿರಂತರವಾಗಿ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಂತದ್ದು ಕೂಡ ಹೇಳಿದ್ದಾರೆ. ಅದಲ್ಲದೆ ಮುಂದಿನ ದಿನಗಳಲ್ಲಿ ಅಂದ್ರೆ ಶೀಘ್ರದಲ್ಲೇ ಬಯೋಮೆಟ್ರಿಕ್ ವ್ಯವಸ್ಥೆ ಕೂಡ ಜಾರಿಗೆ ತರ್ತೀರಿ, ಇದರಿಂದ ಯಾವುದೇ ರೀತಿಯ ತಾಂತ್ರಿಕ ಲೋಪ ಕೂಡ ಉಂಟಾಗುದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮಧು ನಾಗರಾಜ್. ಓಕೆ ಲಕ್ಷ್ಮೀ ನರಸಿಂಹ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.